ರಾಜೀವ್ ಗೌಡಗೆ ಮತ್ತೊಂದು ಶಾಕ್ ಏನಂತಂದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ. ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರೋದು. ಡಬಲ್ ಶಾಕ್ ಎದುರಾಗಿದೆ ರಾಜೀವ್ ಗೌಡಗೆ. ಒಂದು ಪ್ರಕರಣ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾ, ಮತ್ತೊಂದು ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾ. ಪೊಲೀಸರು ಈಗಲಾದರೂ ರಾಜೀವ್ ಗೌಡನ್ನ ಅರೆಸ್ಟ್ ಮಾಡ್ತಾರಾ, ಏನ್ ಕತೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ. ಯಾಕಂದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ಮತ್ತೊಂದು ಕಡೆ ಪ್ರಕರಣದ ತನಿಖೆಯನ್ನ ನಡೆಸಬೇಕು ಅಂತ ಹೈಕೋರ್ಟ್ ಹೇಳಿದೆ. ಪ್ರಕರಣ ರದ್ದು ಕೋರಿ ಸಲ್ಲಿಸಿದ ಅರ್ಜಿ ವಜಾ ಆಗಿದೆ. ಅಲ್ಲಿಗೆ ಇಷ್ಟು ದಿನ ಯಾರ ಪ್ರಭಾವದ ಮೇಲೆ ಈತ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದ, ಯಾರ ರಕ್ಷೆ ಈತನಿಗೆ ಇತ್ತು, ಅವೆಲ್ಲವನ್ನ ಮೀರಿ ಈಗ ಕಾನೂನು ತನ್ನ ಕೆಲಸ ಮಾಡುತ್ತಾ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಎರಡೆರಡು ಎಫ್ಐಆರ್ ಆಗಿದ್ರು ಕೂಡ ಈತನ ಬಂಧನ ಆಗಿರಲಿಲ್ಲ. ಇದು ಸಹಜವಾಗಿ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಉಳ್ಳವರಿಗೆ ಒಂದು ರೀತಿ ಕಾನೂನು, ಬಡವರಿಗೆ ಒಂದು ರೀತಿ ಕಾನೂನು. ಬೇರೆ ಯಾರದಾದ್ರೂ ಆಗಿದ್ರೆ ನೀವು ಹೇಗೆ ಅವ್ರನ್ನ ಎಳ್ಕೊಂಡ್ ಬರ್ತಿದ್ರಿ, ಎಂತವ್ರನ್ನ ಯಾಕೆ ಎಳ್ಕೊಂಡ್ ಬರಬಾರದು ಅನ್ನುವಂತ ಪ್ರಶ್ನೆ ರಾಜ್ಯದ ಜನರದ್ದಾಗಿತ್ತು. ಈಗ ಫೈನಲಿ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡ್ತಾರಾ ಪೊಲೀಸರು? ಯಾವಾಗ ಅರೆಸ್ಟ್ ಆಗ್ತಾನೆ ಈ ರಾಜೀವ್ ಗೌಡ? ಇದು ಸದ್ಯಕ್ಕಿನ ಪ್ರಶ್ನೆ. ಪ್ರಕರಣದ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾ ಆಗಿರುವಂತದ್ದು. ತನಿಖೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೈಕೋರ್ಟ್. ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನು ಅರ್ಜಿ ಕೂಡ ವಜಾ ಆಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ತನಿಖೆಗೆ ಆದೇಶ. ಈ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿಗಳು ಕೂಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್ ಒಂದ್ ಕಡೆ, ಮತ್ತೊಂದು ಕಡೆ ಕೋಲಾರದಿಂದ ಸುರೇಶ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಈಗ ಏನಾಗಬಹುದು ನೆಕ್ಸ್ಟ್? ಅಂದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ, ಪ್ರಕರಣ ರದ್ದು ಕೋರಿ ಸಲ್ಲಿಸಿದ್ದ ಅರ್ಜಿ ಕೂಡ ವಜಾ ಆಗಿದೆ. ಈತನ ಅರೆಸ್ಟ್ ಯಾವಾಗ, ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಮುಂದೆ? ಸಹಜವಾಗಿಯೇ ಇದೊಂದು ಗ್ರೀನ್ ಸಿಗ್ನಲ್ ಅಂತಾನೆ ಹೇಳ್ಬೋದು. ಆತನನ್ನ ಬಂಧನ ಮಾಡಲೇಬೇಕು ಅಂತ ಹೇಳಿ ಎರಡೂ ಕೋರ್ಟ್ಗಳು ನಿರ್ಧರಿಸಿರುವಂತದ್ದು. ಅಂದ್ರೆ ಆತ ಮಾಡಿರುವಂತಹ ಕೃತ್ಯ ಏನಿದೆ ಅಂದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತದ್ದು, ಅದೆಲ್ಲವೂ ಕೂಡ ನಾನ್ ಬೇಲಬಲ್ ಸೆಕ್ಷನ್ ಆಗಿರುವಂತಹ ಒಂದು ಕಾರಣದಿಂದಾಗಿ ಆತನನ್ನ ಬಂಧನ ಮಾಡಬೇಕು, ವಶಕ್ಕೆ ಪಡೆದುಕೊಳ್ಬೇಕು ಮತ್ತು ಆತನ ವಿಚಾರಣೆ ನಡೀಬೇಕು ಅಂತ ಹೇಳಿ ಎಲ್ಲವನ್ನೂ ಕೂಡ ಮಾಡಿ, ಅಂದ್ರೆ ಈ ರೀತಿಯಾಗಿ ನಿಂದನಾತ್ಮಕ ಶಬ್ದಗಳನ್ನ ಬಳಕೆಯನ್ನ ಮಾಡಿ ಒಬ್ಬ ಸರ್ಕಾರಿ ನೌಕರಿಗೆ ನಂತರ ಇಲ್ಲಿ ಕ್ಷಮೆ ಕೇಳುವುದು ಎಷ್ಟು ಸರಿ ಅನ್ನುವಂಥದ್ದು ಮತ್ತು ಈ ರೀತಿಯಾದಂತಹ ಪದ ಬಳಕೆಯನ್ನ ಸರ್ಕಾರಿ ನೌಕರರಿಗೆ ಮಾಡಿದಂತಹ ಸಂದರ್ಭದಲ್ಲಿ ಅದು ನಾನ್ ಬೇಲೇಬಲ್ ಕೇಸ್ ಅಂತ ಅನಿಸಿಕೊಳ್ಳುತ್ತೆ. ಅಂದ್ರೆ ಹೀಗಾಗಿ ಇವರನ್ನ ಒಂದು ವಿಚಾರಣೆ ನಡೆಸಲೇಬೇಕು. ವಿಚಾರಣೆ ನಡೆಸಿದ ಬಳಿಕ ಅವರನ್ನ ಯಾವ ಸೆಕ್ಷನ್ ನಡಿ ಬಂಧನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಇಲ್ಲಿ ಎಫ್ಐಆರ್ ಅನ್ನ ರದ್ದು ಕೋರಿ ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಈ ಎಫ್ಐಆರ್ ಅನ್ನ ರದ್ದು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನೀವು ಏನ್ ಮಾತನಾಡಿದಿರೋ ಅದು ಕ್ಷಮೆ ಕೇಳೋದು ಒಂದರ್ಥದಲ್ಲಿ, ಆದ್ರೆ ಒಂದು ಹೆಣ್ಣು ಮಗಳಿಗೆ ಈ ರೀತಿಯಾದಂತಹ ಶಬ್ದಗಳನ್ನ ಬಳಕೆಯನ್ನ ಮಾಡಿದಿರಿ, ಇದು ಬೇರೆಯದೇ ಆದಂತಹ ಒಂದು ಮೆಸೇಜ್ಗಳು ಹೋಗುತ್ತೆ. ಯಾಕಂದ್ರೆ ಬೇರೆ ಏನಾದ್ರೂ ಆದಂತಹ ಸಂದರ್ಭದಲ್ಲಿ ಪೊಲೀಸರು ಇಮಿಡಿಯೇಟ್ ಆಗಿ ಆಕ್ಷನ್ ಗಳನ್ನು ತಗೊಳ್ತಾರೆ. ಕೋರ್ಟ್ ಕೂಡ ಅದರ ಪರವಾಗಿ, ಅಂದ್ರೆ ಯಾರು ಆರೋಪಿ ಇದ್ದಾನೆ ಆತನ ವಿರುದ್ಧವಾಗಿ ಒಂದು ಸೂಚನೆಯನ್ನ ಅಂದ್ರೆ ಆದೇಶವನ್ನು ಕೂಡ ಕೊಡುತ್ತೆ. ಅಂದ್ರೆ ಈತನನ್ನು ಕಸ್ಟಡಿ ತೆಗೆದುಕೊಳ್ಳಿ, ಮತ್ತಷ್ಟು ವಿಚಾರಣೆಯನ್ನ ನಡೆಸಿ ಅಂತ ಹೇಳಿ. ಆದ್ರೆ ಇವರೇನು ಸ್ಪೆಷಲ್ ಏನೂ ಅಲ್ಲ, ಇವರು ಕೂಡ ಜನಪ್ರತಿನಿಧಿ ಅಂದ್ರೆ ಮುಖಂಡರಾದಂತಹ ಸಂದರ್ಭದಲ್ಲಿ ಅವ್ರಿಗೇನೋ ಸ್ಪೆಷಲ್ ಕಾನೂನೇನು ಇರೋದಿಲ್ಲ. ಹೀಗಾಗಿ ಅವರಿಗೂ ಕೂಡ ಇದೇ ಒಂದು ಆದೇಶ ಅನ್ವಯವಾಗುತ್ತೆ. ಕೋರ್ಟ್ ಏನು ಆದೇಶವನ್ನು ಕೊಡಬೇಕು ಆ ಆದೇಶವನ್ನು ಕೊಟ್ಟಿದೆ. ಜನರು ಕೂಡ ಸಾಕಷ್ಟು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಯಾಕಂದ್ರೆ ಒಬ್ಬ ಮಹಿಳಾ ಅಧಿಕಾರಿಗಳಿಗೆ ಆಕೆ ಸಮಾಧಾನದಿಂದ ಮಾತನಾಡಿದ್ರು ಕೂಡ ಮತ್ತಷ್ಟು ಒಂದು ತನ್ನ ದರ್ಪವನ್ನು ಮೆರೆಯುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸರಿಯಾಗಿ ಆತನಿಗೆ ತಕ್ಕ ಶಾಸ್ತಿ ಆಗಬೇಕು ಮತ್ತು ಶಿಕ್ಷೆ ಆಗಬೇಕು, ಆತನಿಗೆ ಬಂಧನ ಆಗಬೇಕು ಅಂತ ಹೇಳಿ ಆಗ್ರಹಿಸಿರುವಂತದ್ದು. ಹೀಗಾಗಿ ಸಹಜವಾಗಿಯೇ ಈಗ ಸದ್ಯದ ಮಟ್ಟಿಗೆ ಪೊಲೀಸರಿಗೆ ಒಂದು ರೀತಿಯಾದಂತಹ ಒಂದು ಪವರ್ ಕೂಡ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವುದೇ ಒತ್ತಡವಿಲ್ಲದೆ ಕೂಡ ಕೆಲಸ ಮಾಡುವಂತಹ ಒಂದು ಮುಂದಿನ ಪ್ರೋಸೆಸ್ ಏನಿದೆ ಅದೆಲ್ಲವನ್ನು ಕೂಡ ಮಾಡಬಹುದಾಗಿದೆ. ಈಗ ಸದ್ಯ ಆತನೇ ಬಂದು ಸರೆಂಡರ್ ಆಗ್ತಾರಾ ಅಥವಾ ಪೊಲೀಸರು ಮತ್ತೊಂದು ಟೀಮ್ ಅನ್ನ ಅಂದ್ರೆ ಸ್ಪೆಷಲ್ ಟೀಮ್ ಅನ್ನ ಫಾರ್ಮ್ ಮಾಡಿ ಆತನನ್ನ ಬಂಧನ ಮಾಡ್ತಾರಾ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಶ್ರೀಪಾದ್, ಓಕೆ, ಒಂದೇ ನಿಮಿಷ ಸಂಪರ್ಕದಲ್ಲಿ ಅಭಿಷೇಕ್. ಸುರೇಶ್, ಈಗ ಈತ ಎಲ್ಲಿದ್ದಾನೆ, ಏನ್ ಕತೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಆಗಿತ್ತು. ಈತನನ್ನು ಯಾಕೆ ಇನ್ನೂ ಅರೆಸ್ಟ್ ಮಾಡುವಂತ ಕೆಲಸ ಆಗ್ತಾ ಇಲ್ಲ ಅನ್ನೋದು ಒಂದು ಕಡೆ. ಆದ್ರೆ ಸಚಿವ ಮುನಿಯಪ್ಪ ಅವರ ಶ್ರೀರಕ್ಷೆ ಈತನಿಗೆ ಇದೆ ಅನ್ನುವಂತ ಚರ್ಚೆಗಳಾಗ್ತಾ ಇತ್ತು. ಈಗ ಕೋರ್ಟ್
ಎಲ್ಲವನ್ನ ಬಹಳ ಸ್ಪಷ್ಟವಾಗಿ ಹೇಳಿದೆ. ಪ್ರಕರಣದ ತನಿಖೆ ಆಗಬೇಕು ಅಂತ ಹೇಳಿದೆ. ಪೌರಾಯುಕ್ತೆ ಅಮೃತಾ ಗೌಡ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕ ಸಿಕ್ಕಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೊನ್ನೆ ಕೋರ್ಟ್ ಈ ರಾಜೀವ್ ಗೌಡನಿಗೆ ಚೀಮಾರಿ ಹಾಕಿತ್ತು. ಅವಾಗ ತಾವು ರಿಯಾಕ್ಟ್ ಮಾಡಿದ್ರಿ, ನಮಗೆ ಆತ್ಮವಿಶ್ವಾಸ ಹೆಚ್ಚಾಗಿದೆ ಅಂತ ಮಾತನ್ನ ಹೇಳಿದ್ರಿ. ಈಗ ಈತನ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ, ಪ್ರಕರಣ ತನಿಖೆ ನಡಿಬೇಕು ಅಂತ ಕೋರ್ಟ್ ಹೇಳಿದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ ಮೇಡಮ್ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಸರ್, ಇಟ್ಸ್ ವೆರಿ ವೆಲ್ಕಮಿಂಗ್. I'm very happy about this pronouncement from the highest court of our state. I'm very happy, sir. Now, it was expected as what we had the trust in the legal system. We are happy about it, sir. ಇದು ತುಂಬಾ ಮೊದಲೇ ಆಗ್ಬೇಕಾಗಿತ್ತು ಅಂತ ತಮಗೆಲ್ಲಾರು ಅನ್ಸುತ್ತಾ? Yes, sir. ಇದು ಹಿಂಗೆ ಆಗತ್ತೆ ಅಂತ ಒಂದು ಹೋಪ್ ಇತ್ತು ನಮಗೆ. We will not be let down by our judicial system. So, ಅದು ಖುಷಿಯಾಗಿದೆ ಸರ್. ಇನ್ನೂ ರಾಜೀವ್ ಗೌಡ ಅರೆಸ್ಟ್ ಆಗಿಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ತಾವು? ಸರ್, ಐ ಜಸ್ಟ್ ಪ್ರೇ ಸರ್ ಬೇಗ ಅದು ಆಗ್ಲಿ ಅಂತ. ಲೆಟ್ ಆರ್ ಪೊಲೀಸ್ ಸಿಸ್ಟಮ್ ಸಕ್ಸೀಡ್ ಅಂತ. ಯಾಕೆ ವಿಳಂಬ ಆಗ್ತಾ ಇದೆ? ಕೆಲವು ಪ್ರಭಾವಿ ಸಚಿವರದ್ದೇ ಈ ರಾಜೀವ್ ಗೌಡನಿಗೆ ಶ್ರೀರಕ್ಷೆ ಇದೆ ಅನ್ನುವಂತ ವಿಚಾರವನ್ನ ನಾವು ಕೇಳ್ಪಟ್ವಿ. ಈ ವ್ಯವಸ್ಥೆ ವಿಚಾರವಾಗಿ ಈ ರೀತಿ ಬೆಳವಣಿಗೆ ಬಗ್ಗೆ ತಮ್ಮ ಅಭಿಪ್ರಾಯ ಏನ್ ಮೇಡಮ್? ಸರ್, ಅದ್ರ ಬಗ್ಗೆ ನನಗೆ ಐ ಆಮ್ ನಾಟ್ ಶೋರ್ ಅಬೌಟ್ ಇಟ್ ಸರ್. ಅಂದ್ರೆ ಐ ಡೋಂಟ್ ನೋ, ನಂಗೆ ಅದು ಎಕ್ಸಾಕ್ಟ್ಲಿ ನಮಗೆ ಗೊತ್ತಿಲ್ಲದಿರುವಾದ್ರೆ ಐ ಡೋಂಟ್ ಕಮೆಂಟ್ ಆನ್ ಇಟ್. ಬಟ್ ಮಾಡ್ತಾರೆ, ನಮ್ಮ ಪೊಲೀಸವ್ರು ಮಾಡ್ತಾರೆ ಅಂತ ಐ ಹ್ಯಾವ್ ದ ಟ್ರಸ್ಟ್ ಇನ್ ದೆಮ್ ಸರ್. ಆದಷ್ಟು ಬೇಗ ಮಾಡ್ತಾರೆ ಅಂತ ಸರ್. ಮೇಡಮ್, ತಮಗೆ ಬೆದರಿಕೆ ಪತ್ರಗಳು ಬಂದಿದೆ ಅಂತ ಕೇಳ್ಪಟ್ವಿ ನಾವು. ಆಸಿಡ್ ಹಾಕ್ತಿವಿ ಹಾಗೆ ಹೀಗೆ ಅಂತ ಹೆದರ್ಸ್ತಿದ್ದಾರೆ ಹಾಗೆ. ಸೊ ಈ ವಿಚಾರವಾಗಿ ತಾವೇನಾದ್ರೂ ಕಂಪ್ಲೇಂಟ್ ಕೊಡ್ತೀರಾ ಹೆಂಗೆ ಅಂತ? ಸರ್, ಅದು ನಮ್ಗೆ ಅದು ಏನ್ ಲೆಟರ್ ಬಂತದ್ ನಾವು ಪೊಲೀಸ್ ಅವ್ರಿಗೆ ಕೊಟ್ಟಿದೀವಿ. ಐ ಥಿಂಕ್ ದೇ ಆರ್ ಇನ್ವೆಸ್ಟಿಗೇಟಿಂಗ್ ಆನ್ ದಟ್. ಮೇಡಮ್, ಕಂಪ್ಲೇಂಟ್ ಕೊಡ್ತೀರಾ? ಇಲ್ಲ ಸರ್, ಆಸ್ ಪಾರ್ಟ್ ಆಫ್ ದಿಸ್ ಒನ್ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀವಿ ಇದು ಬಂದಿತ್ತು ಅಂತ. ತಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ಈ ವಿಚಾರಗಳನ್ನು ತಂದಿದ್ದೀರಾ ಹೇಗೆ ತಾವು? ಸರ್, ನಾವು ನಮ್ ಇಮಿಡಿಯೇಟ್ ಹೈಯರ್ ಅಥಾರಿಟೀಸ್ಗೆ ಇದನ್ನ ತಿಳಿಸಿದ್ವಿ ಸರ್. ಅವರು ನಮ್ಗೆ ಹೇಳಿದ್ರು ಇದು ನೀವು ಪೊಲೀಸ್ ಅವ್ರಿಗೆ ಕೊಟ್ಬಿಡಿ ಅಂತ ಅಂದ್ಬಿಟ್ಟು. ನಮ್ಮ ಪ್ರಾಜೆಕ್ಟ್ ಡೈರೆಕ್ಟರ್ ನಾವು ಹೇಳಿದ್ವಿ, ಅವ್ರು ಹೇಳಿದ್ರು ಕೊಡಿ ಅಂತ. ಸೊ ವಿ ಹ್ಯಾವ್ ಡನ್ ಇಟ್ ಅಕಾರ್ಡಿಂಗ್ಲಿ ಸರ್. ಮೇಡಮ್, ರಾಜೀವ್ ಗೌಡರ ಬಂಧನದ ವಿಚಾರವಾಗಿ ತಮ್ಮ ಆಗ್ರಹ ಏನು ಅಂತ ಏನ್ ಹೇಳಕ್ ಬಯಸ್ತೀರಿ? ಏನಿಲ್ಲ ಸರ್, ದಟ್ಸ್ ವಾಟ್ ಲೆಟ್ ದ ಪೊಲೀಸ್ ಆಫೀಸರ್ಸ್ ಆರ್ ನಮ್ ಶಿಡ್ಲಘಟ್ಟ ಪೊಲೀಸ್ ಆಫೀಸರ್ಸ್ಗೆ ಐ ಜಸ್ಟ್ ವಿಶ್ ಆಲ್ ದಿ ಬೆಸ್ಟ್. ಬೇಗ ಆಗ್ಲಿ ಅಂತ. ಫೈನ್ ಮೇಡಮ್, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಕ್ಕೆ.